ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ತಿದ್ದೀನಿ. 3 ಸ್ಟೆಪ್ ಬರುತ್ತೆ, ಆದರೆ ಗ್ರ್ಯಾಂಡ್ ಲುಕ್ ಏನು ಕೊಡಲ್ಲ, ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು. ಆ ಡಿಸೈನ್ಗೆ ನಾನು ಈ ರೀತಿ ಬೀಡ್ ತೊಗೊಂಡಿದ್ದೀನಿ. ಫ್ಲವರ್ ಡಿಸೈನ್ದು ಈ ರೀತಿ ಫ್ಲ್ಯಾಟ್ ಬೀಡ್ ತೊಗೊಂಡಿದ್ದೀನಿ, ಮತ್ತು ಈ ರೀತಿ ರೌಂಡ್ ಬೀಡ್ಗಳನ್ನೂ ಕೂಡ ತೊಗೊಂಡಿದ್ದೀನಿ. 3 mm ರೌಂಡ್ ಬೀಡೋದು. ಈ 2 ಥರ ಬೀಡನ್ನ ಅಷ್ಟೇ ಯೂಸ್ ಮಾಡ್ತಿರೋದು ನಾನಿವತ್ತು. ಮತ್ತು 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ಇವತ್ತು ನಾನು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು. 6 ಎಳೆ ಥ್ರೆಡ್, ನೀಡಲ್ ನಂಬರ್ 9. ಫ್ರೆಂಡ್ಸ್, ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟಿಗೆ ನಾನು ಬಟ್ಟೆ ಚುಚ್ಚಿ ಈ ರೀತಿ ಥ್ರೆಡ್ ತೊಗೊಂಡು ಲಾಕ್ ಮಾಡ್ಕೊತಿದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ. 2 ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ 5 ಚೈನ್ಗಳು ತೊಗೋತಿದ್ದೀನಿ. 1 2 3 4 5 5 ಚೈನ್ಗಳನ್ನ ತೊಗೊಂಡಿದ್ದೀನಿ. 5 ಚೈನ್ ತೊಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ, ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಸಿಂಗಲ್ ಕ್ರೋಶ ಆದಮೇಲೆ ಈ ರೀತಿ ಒಂದು ಫ್ಲವರ್ ಬೀಡು, ಈ ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಮತ್ತೆ 5 ಚೈನ್ಗಳನ್ನ ತೊಗೋತೀನಿ. 2 3 4 5 5 ಚೈನ್ಗಳನ್ನ ತೊಗೊಂಡಿದ್ದೀನಿ. 5 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಇಲ್ಲೂ ಕೂಡ ಸಿಂಗಲ್ ಕ್ರೋಶ ಆಗಿದೆ. 5 ಚೈನ್ ಹಾಕ್ಕೊಂಡು ಮತ್ತೆ ಒಂದು ಬೀಡು. ಇದೇ ರೀತಿ ಫ್ಲವರ್ ಡಿಸೈನ್ದು ಫ್ಲ್ಯಾಟ್ ಬೀಡನ್ನ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು, ಡಿಸೈನ್ ಯಾವುದಾದ್ರೂ ಕೂಡ ಇರ್ಬೋದು. ಆ ರೀತಿ ಒಂದು ಫ್ಲ್ಯಾಟ್ ಬೀಡ್ ತೊಗೊಳ್ಳಿ, ಮತ್ತು ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 5 ಚೈನ್ಗಳನ್ನ ಹಾಕೋತೀನಿ. 3 4 5 5 ಚೈನ್ಗಳನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ಇದೇ ರೀತಿ 5 ಚೈನು ಒಂದು ಬೀಡ್, 5 ಚೈನು ಒಂದು ಬೀಡ್, ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇದು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ನಾನು ಒಂದಷ್ಟು ದೂರ ಹಾಕಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಫ್ರೆಂಡ್ಸ್, ಇದೇನು ಫಸ್ಟ್ ಸ್ಟೆಪ್ ಇದು ಮುಗಿದಿದೆ. ಬೇಸ್ ಚೈನು ಫಸ್ಟಿಗೆ 5 ಚೈನು ಒಂದು ಬೀಡ್, 5 ಚೈನು ಒಂದು ಬೀಡ್ ಏನು ಹಾಕಿದ್ದೀನಿ ಅದು ಮುಗಿದಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಗೆ ನಾನಿಲ್ಲಿ ಸೇಮ್ ಕಲರ್ ಥ್ರೆಡ್ಡೇ ತೊಗೊಂಡಿದ್ದೀನಿ. ಸೇಮ್ ಕಲರ್ ಥ್ರೆಡ್ ತೊಗೊಂಡು ಇಲ್ಲಿ 2 ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಈ ಥ್ರೆಡ್ ತರಬೇಕಾಗತ್ತೆ. ಈ ಥ್ರೆಡ್ ತಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗತ್ತೆ. ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇಲ್ಲೇನು 5 ಚೈನ್ ಗ್ಯಾಪ್ ಇದೆ ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದು 3 ಆಗುತ್ತೆ. 3 ಒಳಗಡೆನೂ ಒಟ್ಟಿಗೆ ತೋರಿಸ್ಕೊತಿದ್ದೀನಿ. ಒಟ್ಟಿಗೆ ತೋರಿಸ್ಕೊಂಡು ಒಂದು ಹಾಫ್ ಡಬಲ್ ಕ್ರೋಶ ಹಾಕೋತಿದ್ದೀನಿ. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಇದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3 ಒಳಗಡೆನೂ ಒಟ್ಟಿಗೆ ಇಲ್ಲಿ ಹಾಫ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ನಾನು. ಇದೇ ರೀತಿ ನಾನಿಲ್ಲಿ 6 ಹಾಫ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತೀನಿ. 3
4 5 6 6 ಹಾಫ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. 6 ಡಬಲ್ ಕ್ರೋಶ ಹಾಫ್ ಡಬಲ್ ಕ್ರೋಶಗಳಾದಮೇಲೆ ನಾನಿಲ್ಲಿ 2 3 4 5 5 ಚೈನ್ಗಳನ್ನ ಹಾಕ್ಕೊಂಡು 5 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಮತ್ತೆ ಥ್ರೆಡ್ ತೊಗೊಂಡು ನೆಕ್ಸ್ಟು 5 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತರ್ತಿದ್ದೀನಿ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲೂ ಕೂಡ ಒಟ್ಟಿಗೆ ಎಳ್ಕೊತಿದ್ದೀನಿ. ಇಲ್ಲೂ ಕೂಡ ನಾನೊಂದು ಹಾಫ್ ಡಬಲ್ ಕ್ರೋಶ ಹಾಕೋತಿದ್ದೀನಿ. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದೇ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3 ಒಳಗಡೆನೂ ಕೂಡ ಒಟ್ಟಿಗೆ ತೊಗೋತಿದ್ದೀನಿ. ನಾನಿಲ್ಲಿ ಮತ್ತೆ 6 ಹಾಫ್ ಡಬಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ. 4 5 ಆಗಿದೆ. 6 ನಾನಿಲ್ಲಿ 6 ಹಾಫ್ ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ. 6 ಹಾಫ್ ಡಬಲ್ ಕ್ರೋಶಗಳಾದಮೇಲೆ ಮತ್ತೆ ನಾನಿಲ್ಲಿ 4 5 5 ಚೈನ್ಗಳನ್ನ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಸೇಮ್ ಇದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲೂ ಕೂಡ ಒಟ್ಟಿಗೆ ಎಳ್ಕೊತಿದ್ದೀನಿ. ನಾನಿಲ್ಲೂ ಕೂಡ 6 ಹಾಫ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತೀನಿ. ಇಲ್ಲಿ 6 ಹಾಫ್ ಡಬಲ್ ಕ್ರೋಶ ಆಗಿದೆ. 6 ಆದಮೇಲೆ ಮತ್ತೆ ನಾನಿಲ್ಲಿ 5 ಚೈನ್ ಹಾಕೋತೀನಿ. 4 5 ಚೈನ್ ಹಾಕೋತಿದ್ದೀನಿ. ಇದೇ ರೀತಿ ನಾನು ಒಂದಷ್ಟು ದೂರ ಕಂಟಿನ್ಯೂ ಮಾಡ್ತೀನಿ. ಏನು ಬೇಸ್ ಚೈನ್ ಹಾಕ್ಕೊಂಡಿದ್ದೀನಿ ಅಷ್ಟು ದೂರ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ 5 ಚೈನ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶ ಫಿಲ್ ಬರ್ತಿದ್ದು ಸೆಕೆಂಡ್ ಸ್ಟೆಪ್ಪಲ್ಲಿ ಮುಗಿದಿದೆ. ನೋಡಿ ಈ ರೀತಿ ಕಾಣಿಸುತ್ತೆ. ಸೆಕೆಂಡ್ ಸ್ಟೆಪ್ಪು ಕೂಡ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ನೆಕ್ಸ್ಟ್ ಸ್ಟೆಪ್ಗೂ ಕೂಡ 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ನಲ್ಲ ಆ ಜಾಗದಲ್ಲಿ ಹೋಗಿ ಸೆಕೆಂಡ್ ಸ್ಟೆಪ್ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ನಲ್ಲ ಆ ಜಾಗದಲ್ಲಿ ಅಲ್ಲೋಗಿ ಥ್ರೆಡ್ ತಂದು ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಇಲ್ಲೊಂದು ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಪಕ್ಕದಲ್ಲೂ ಕೂಡ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ. ಏನು ಹಾಫ್ ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಅಲ್ಲಿ ಹೋಗಿ ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಅದಾದಮೇಲೆ ನಾನಿಲ್ಲಿ 4 ಚೈನ್ ಮಾಡ್ಕೋತಿದ್ದೀನಿ. 4 ಚೈನ್ ಹಾಕ್ಕೊಂಡು ಲಾಸ್ಟ್ ಹಾಫ್ ಡಬಲ್ ಕ್ರೋಶ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಅಲ್ಲಿ ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3 ಒಳಗಡೆನೂ ಒಟ್ಟಿಗೆ ಎಳ್ಕೊಬೇಕಾಗುತ್ತೆ. ನಾನಿಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಒಟ್ಟು ನಾನಿಲ್ಲಿ 4 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋತೀನಿ. 3 4 4 ಹಾಫ್ ಡಬಲ್ ಕ್ರೋಶಗಳಾಗಿದೆ. 4 ಹಾಫ್ ಡಬಲ್ ಕ್ರೋಶ ಆದಮೇಲೆ ನಾನು ರೀತಿ ಒಂದು ರೌಂಡ್ ಬೀಡ್ ತೊಗೋತಿದ್ದೀನಿ. ಈ ರೌಂಡ್ ಬೀಡನ್ನ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೋತಿಲ್ಲ. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇದೇ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲೂ ಕೂಡ ಒಟ್ಟಿಗೆ ತೊಗೋತಿದ್ದೀನಿ. ಇಲ್ಲೂ ಕೂಡ ನಾನು ಹಾಫ್ ಡಬಲ್ ಕ್ರೋಶ ಮಾಡ್ಕೋತಿದ್ದೀನಿ. ಬೀಡ್ ಆದಮೇಲೆ ನಾನಿಲ್ಲಿ 5 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋತಿದ್ದೀನಿ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಈ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3 ಒಳಗಡೆನೂ ಒಟ್ಟಿಗೆ ಈಗ 4 ಆಗಿದೆ. ಲಾಸ್ಟ್ 5 ಇಲ್ಲಿ 5 ಹಾಫ್ ಡಬಲ್ ಕ್ರೋಶಗಳು ಮುಗಿದಿದೆ. ಒಟ್ಟು 4 ಫಸ್ಟು ಬೀಡ್ ತೋರಿಸಿದ್ಮೇಲೆ 1 ಆಮೇಲೆ 5 ಒಟ್ಟು 9 ಹಾಫ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. 9 ಹಾಫ್ ಡಬಲ್ ಕ್ರೋಶಗಳಾದಮೇಲೆ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಫಸ್ಟು ಹಾಫ್ ಡಬಲ್ ಕ್ರೋಶ ಗ್ಯಾಪ್ ಕಾಣಿಸ್ತಿದೆಯಲ್ಲ ಮೇಲೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತು 3 ಚೈನ್ 1 2 3 3 ಚೈನ್ಗಳನ್ನ ಹಾಕಿ ಮತ್ತು ಲಾಸ್ಟ್ ಹಾಫ್ ಡಬಲ್ ಕ್ರೋಶ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ
ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದ್ರೆ 3 ಆಗುತ್ತೆ. 3 ಒಳಗಡೆ ಮಡಿಕೆ ತೊಗೋಬೇಕು. ಇಲ್ಲೂ ಕೂಡ ನಾನು 4 ಹಾಫ್ ಡಬಲ್ ಕ್ರೋಶನ ಫಿಲ್ ಮಾಡ್ಕೋತೀನಿ. 3 ಆಗಿದೆ. 4 ಹಾಫ್ ಡಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಈ ರೀತಿ ಬೀಡ್ ತೊಗೋತಿದ್ದೀನಿ. ಇನ್ನೊಂದು ರೌಂಡ್ ಬೀಡನ್ನ ಥ್ರೆಡ್ಗೆ ತೋರಿಸಿ ಮತ್ತು ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೋತಿಲ್ಲ. ಮತ್ತು ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಇದೇ 5 ಚೈನ್ ಗ್ಯಾಪಲ್ಲಿ ಹೋಗಿ ನಾನು ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲೇ ಒಟ್ಟಿಗೆ ಇಳ್ಕೊತಿದ್ದೀನಿ. ಅಂದರೆ ಅಲ್ಲಿಗೆ ಹಾಫ್ ಡಬಲ್ ಕ್ರೋಶ ಬೀಡಾದಮೇಲೆ 5 ಹಾಫ್ ಡಬಲ್ ಕ್ರೋಶನ ಫಿಲ್ ಮಾಡ್ಕೋತೀನಿ. ನೋಡಿ ಈ ರೀತಿ 5 ಹಾಫ್ ಡಬಲ್ ಕ್ರೋಶ ಆಗಿದೆ. ನೆಕ್ಸ್ಟು ಹಾಫ್ ಡಬಲ್ ಕ್ರೋಶ ಗ್ಯಾಪ್ ಇತ್ತಲ್ಲ ಮೇಲ್ಗಡೆ ಚೈನ್ ಗ್ಯಾಪ್ ರೀತಿ ಕಾಣಿಸುತ್ತಲ್ಲ, ಅಲ್ಲಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಸೇಮ್ ಅದೇ ರೀತಿ 3 ಚೈನ್ ಆದಮೇಲೆ ಇಲ್ಲಿ ಲಾಸ್ಟ್ ಹಾಫ್ ಡಬಲ್ ಕ್ರೋಶ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ಫ್ರೆಂಡ್ಸ್ ಇದೇ ರೀತಿ ನಾವೇನು 5 ಚೈನ್ ಹಾಕ್ಕೊಂಡು ಹೋಗಿದ್ವಿ ಅದ್ರ ಮೇಲ್ಗಡೆ ಇದೇ ರೀತಿ ಹಾಫ್ ಡಬಲ್ ಕ್ರೋಶನ ಬೀಡ್ ತೋರಿಸ್ಕೊಂಡು ಫಿಲ್ ಮಾಡ್ಕೋತೀನಿ. ಫ್ರೆಂಡ್ಸ್ ಇಲ್ಲಿ ಥರ್ಡ್ ಸ್ಟೆಪ್ಪು ಕೂಡ ಮುಗ್ದಿದೆ. ಈ ರೀತಿ 5 ಚೈನ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶ ಒಂದು ಬೀಡ್ ಸೇರಿಸಿ ಹಾಫ್ ಡಬಲ್ ಕ್ರೋಶ ಹಾಕೊಬಂದು ಮುಗ್ದಿದೆ. ಲಾಸ್ಟಿಗೆ ನಾನು ಇಲ್ಲಿ ಇದ್ರ ಮೇಲ್ಗಡೆ 3 ಚೈನ್ ಹಾಕ್ಕೊಂಡು ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಒಂದೆರಡು ಚೈನ್ ಹಾಕ್ಕೊಂಡು ಈ ರೀತಿ ಎಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಮ್ಮಿ ಮಾಡಿ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕಾಣಿಸುತ್ತೆ. ನಾನೀಗ ಕುಚ್ಚು ಕಟ್ಟದ ಮೇಲೆ ಈ ಜಾಗನ ಕುಚ್ಚು ಕಟ್ಟೋದಕ್ಕೆ ಬಿಟ್ಕೊಂಡಿದ್ದೀನಿ. ಕುಚ್ಚು ಕಟ್ಟದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ಡಿಸೈನ್ ಬಂದು ಇಷ್ಟು ಸಿಂಪಲ್ಲಾಗಿ ಮುಗ್ದೋಗುತ್ತೆ. ಮತ್ತು ನೋಡೋಕ್ಕೂ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಫಿನಿಶಿಂಗು ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ಸ್ಟಿಫಾಗಿ ಕೂತಿರುತ್ತೆ ನೋಡಿ ಈ ರೀತಿ. 2 ಸ್ಟೆಪ್ ಹಾಕಿದ್ರೂ ಪುಟ್ಟಾಗಿ ತುಂಬ ಚೆನ್ನಾಗಿದೆ. ನಾನು ಇದಕ್ಕೆ ಕುಚ್ಚು ಬಂದು 75 ಎಳೆ ತೊಗೊಂಡಿದ್ದೀನಿ. 1 to ಡಬಲ್ ಮಾಡಿದ್ಮೇಲೆ ಅದು 300 ಎಳೆ ಆಗುತ್ತೆ. ಫ್ರೆಂಡ್ಸ್ ಇದು ಚಾರ್ಜಸ್ ಬಂದು ನೀವು 300ಇಂದ 350ವರೆಗೂ ತೊಗೋಬೋದು. ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ. ನಿಮಗೆ ಅಲ್ಲಿ ಹೇಗೆ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ತೊಗೋಬೇಕಾಗುತ್ತೆ. ರೀತಿ ಕಾಣಿಸುತ್ತೆ. ಫ್ರೆಂಡ್ಸ್ ನಿಮಗೆ ಈ ಸಿಂಪಲ್ ಡಿಸೈನ್ ಇಷ್ಟ ಆಗಿದ್ರೆ ಒಂದ್ಸರಿ ಟ್ರೈ ಮಾಡಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.